ಯಾರು ಹೇಳಿದವರು? ಆರ್ ಅಶೋಕ್ ಅವರು ಸೇರಿದಂತೆ ಅವ್ರ ಕಾಲದಲ್ಲಿ ಎಷ್ಟು ಪರ್ಸೆಂಟೇಜ್ ಯುಟಿಲೈಸೇಷನ್ ಇದೆ, ನಮ್ಮಲ್ಲಿ ಎಷ್ಟು ಯುಟಿಲೈಸೇಷನ್ ಇದೆ ಗೊತ್ತಾಯ್ತಾ? ಈ ಪೀರಿಯಡ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ವಿ ಆರ್ ಫಾರ್ ಬೆಟರ್. ಗೊತ್ತಾಯ್ತಾ? ಅವರ ಆರೋಪ ಅಪೋಸಿಷನ್ ಲೀಡರ್ ಇರುವಾಗ ಆರೋಪ ಮಾಡ್ತಾ ಇರೋದು ಅವ್ರದ್ದು ಒಂದು ಚಾಳಿ. ಸತ್ಯಾಂಶಕ್ಕೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ದೂರ ಇರ್ತಕ್ಕಂಥದ್ದು. ನಮ್ಮಲ್ಲಿ SC/STಗಳಿಗೆ ಮತ್ತು ಏನು SCP TSP ಕಾಯ್ದೆ ಅಡಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿದೆ ಮತ್ತು ಅಲೋಕೇಶನ್ ಮಾಡಬೇಕಾಗಿದೆ ಅವೆಲ್ಲನೂ ಮಾಡಿದ್ದೀವಿ. ಈಗಾಗಲೇ 54%ಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ. ಮಿಕ್ಕಿದ್ದು ಕೂಡ ಈಗೆಲ್ಲ ಪ್ರೋಗ್ರಾಮ್ಸ್ಗಳು ಅವೆಲ್ಲ ಪೈಪ್ಲೈನಲ್ಲಿ ಇರೋದ್ರಿಂದ ಅದು ಕೂಡ ನಾವು ಮಾರ್ಚ್ 31 ಒಳಗಡೆ ಸಂಪೂರ್ಣವಾಗಿ ಹಣವನ್ನು ಅವರ ಅಭ್ಯುದಯಕ್ಕೆ ನಾವು ವಿನಿಯೋಗ ಮಾಡ್ತೇವೆ. ಶಾಸಕರಿಗೆ ಬಿಡುಗಡೆ ಆಗ್ತಿರೋ ಅನುದಾನದಲ್ಲಿ ಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ, ನಿಮ್ಮದೇ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲ ರೀ, ನೋಡ್ರಿ, ಈಗ ಅದೇನಾಗ್ತದೆ, ಎಲ್ರಿಗೂ ಕೂಡ ಹೊಸದಾಗಿ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಎಲ್ಲ ಪಕ್ಷದಲ್ಲೂ ಬಂದಿರತಕ್ಕಂಥವ್ರಿಗೆ ಕ್ಷೇತ್ರದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು, ಅನುದಾನ ತೊಗೊಂಡೋಗ್ಬೇಕು ಅಂತ ಅಭಿಲಾಷೆ ಇರ್ತದೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರೇನು ಅವ್ರ ಮನೆಗೆ ಕೇಳೋದಿಲ್ಲ. ಶಾಸಕರುಗಳು ಕೇಳ್ತಕ್ಕಂಥದ್ದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅವರ ಒಂದು ಬೇಡಿಕೆ ಇರುತ್ತೆ. ಆ ಬೇಡಿಕೆಯನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಪೂರೈಸುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ RDPRನಲ್ಲಿ ಹಣ ಕೊಡ್ತಕ್ಕಂಥದ್ದು ಮತ್ತು ಇದರಲ್ಲಿ PWDನಲ್ಲಿ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಚಾಲೂ ಆಗಿದೆ. ಸರ್, ಕಡೂರು ಆನಂದ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ನಿನ್ನೆ ಕೇಳಿಸ್ಕೊಂಡ್ರೆ ಅನ್ಸುತ್ತೆ. KPC ಅಧ್ಯಕ್ಷರ ಬಗ್ಗೆ ಮಾತನಾಡುವಂಥವ್ರು ಅವರೇ ಸರಿ ಇದ್ದಿದ್ರೆ ಎಲ್ಲ 4-5 ಸಚಿವರಿಂದ ಆಯ್ತಪ್ಪ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರು ಅಭಿಪ್ರಾಯ ತಿಳಿಸ್ಲಿಕ್ಕೆ ಅವರ ಸರ್ವ ಸ್ವತಂತ್ರ ಇದ್ದಾರೆ. ಅವರು ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಹೇಳ್ಕೊಡೋದು ನಂದೇನು ಆಕ್ಷೇಪಣೆ ಇಲ್ಲಲ್ಲ. ಇಡಿ ನೋಟಿಸು ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸು. ಇದರಲ್ಲಿ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸಿನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಅದನ್ನು ಕೇಸನ್ನು ಮುಂದೂಡಿದ್ದಾರೆ. ಕೋರ್ಟಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ದಟ್ ಅಮೌಂಟ್ಸ್ ಟು ಸಬ್ಜುಡೀಸ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಅದರಿಂದ ನಾನು ಹೆಚ್ಚು ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಏನು ಕಷ್ಟ ಆಗ್ತದ್ರಿ? ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಏನಿರೋದಿಲ್ಲ. ಸಂಸ್ಥೆಗಳು ಏನಿದ್ದಾವೆ, ಈಗ ಕೇಂದ್ರ ಸರ್ಕಾರದಲ್ಲಿ CBI ಯಾರ ಅಧೀನದಲ್ಲಿರ್ತಕ್ಕಂಥದ್ದು? ಹೋಮ್ ಮಿನಿಸ್ಟರ್ ಅಧೀನದಲ್ಲಿರ್ತದೆ. ಹಾಗೆಯೇ ಒಬ್ಬೊಬ್ಬರು ಒಂದೊಂದು ಕಡೆ ಅಧೀನ ಇದ್ದೇ ಇರ್ತದೆ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಯಾವ ಅಧಿಕಾರ ಅಲಂಕಾರ ಮಾಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳಿಗೆ ಅವಕ್ಕೆ ಒಂದು ಸ್ವಾಯತ್ತತೆಯನ್ನು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸ್ವಾಯತ್ತ ಸಂಸ್ಥೆಗಳಾಗಿ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ನಾವು ಅವರ ಸ್ವಾಯತ್ತತೆ ಬಗ್ಗೆ, ಅವ್ರ ಕಾರ್ಯನಿರ್ವಹಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಸರಿಯಾದಂಥದ್ದಲ್ಲ. ಸರ್, ಇನ್ನೊಂದು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವ್ರನ್ನ CM ಮಾಡೋದು ಹೈಕಮಾಂಡ್ ಅವ್ರದ್ದು, ಶಾಸಕರಲ್ಲ. ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಆದೇಶ ಮಾಡುತ್ತೆ. ನೋಡಿ, ಶಾಸಕರ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯ. ಶಾಸಕರ ಅಭಿಪ್ರಾಯ ಏನೇ ಇದ್ದರೂ ಕೂಡ ಅಂತಿಮವಾಗಿ ಈಗ ಎಲ್ಲ 138 ಜನ ಶಾಸಕರು ಒಂದೇ ಅಭಿಪ್ರಾಯದಲ್ಲಿ ಬರೋದಿಲ್ಲ. ಕೆಲವರು ಒಬ್ಬರು ಇನ್ನೊಬ್ಬರು, ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಲ್ಲ ಭಾಳಷ್ಟು ಜನ ಸ್ಥಾನಕ್ಕೆ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ. ಅವರು ಎಲ್ಲರ ಅಭಿಪ್ರಾಯನೂ ಕೇಳ್ಕೊಳ್ತಾರೆ. ಅಂತಿಮವಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಅಲ್ಲಲ್ಲ, ಅವರು ಹೇಳಿದ ಮೇಲೆ ನಾವು ನಾಯಕತ್ವದ ಬಗ್ಗೆ ಯಾವುದೇ ರಾಜಕೀಯದ ಪಕ್ಷದ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಕೂಡ ನಾವು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ಏನೆಲ್ಲ ಪಕ್ಷದ ವಿದ್ಯಮಾನಗಳಿರ್ಬೋದು, ಸರ್ಕಾರದಲ್ಲಿ ನೇಮಕಾತಿಗಳಿರ್ಬೋದು, ಎಲ್ಲವೂ ಕೂಡ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರದ್ದು ಇರ್ತದೆ. ಹೈಕಮಾಂಡ್ ಹೇಳದಂಥ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನೋಡ್ರಿ, ಯಾರಿಗೆ ಯಾವ್ದು ಅನ್ವಯ ಆಗ್ತದೆ, ಏನು ಅನ್ವಯ ಆಗೋದಿಲ್ಲ, ಅವೆಲ್ಲವೂ ಕೂಡ ಪರಾಮರ್ಶೆಯನ್ನು ಮಾಡಿ ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಆ ನಿರ್ಣಯನ ಒಪ್ಪಬೇಕಾಗ್ತದೆ. ನೋಡಿ, ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಾಗೋದಿಲ್ಲ, ಅದು ಹರಿತಕ್ಕಂಥ ನೀರು. ನೀರು ಹರಿಯುವಾಗ ನೀವು ಕೆಳಗಡೆಯಿಂದ ಮೇಲಿನ ಮಟ್ಟಿಗೆ ತೊಗೊಂಡೋಗಕ್ಕಾಗ್ತದೆ. ಅದು ಬಳಗ ಅದು ಜಾಗ ಹುಡ್ಕೊಂಡು ಅದು ಹರ್ಕೊಂಡು ಹೋಗ್ತಾ ಇದ್ದಂಗೆ ರಾಜಕೀಯವೂ ಅಷ್ಟೇ. ರಾಮುಲು ನೋಡಿ, ನಮ್ಮ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಇದ್ದಾರೆ.
ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಅವರು ಯಾರು ಒತ್ತಾಯ ನಾವು ಯಾರು ಮಾಡೋಕ್ಕೆ ಹೋಗಲ್ಲ. ಅವರು ಸ್ವಯಂ ಇಚ್ಛೆಯಿಂದ ಪಕ್ಷದ ಸಂಘಟನೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಎಸ್ಟಿ ಸಮುದಾಯದ ಹಣವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನೋದು ಯಾರು ಹೇಳಿದವರು? ಆರ್ ಅಶೋಕ್ ಅವರು ಸೇರಿದಂತೆ ಅವ್ರ ಕಾಲದಲ್ಲಿ ಎಷ್ಟು ಪರ್ಸೆಂಟೇಜ್ ಯುಟಿಲೈಸೇಷನ್ ಇದೆ, ನಮ್ಮಲ್ಲಿ ಎಷ್ಟು ಯುಟಿಲೈಸೇಷನ್ ಇದೆ ಗೊತ್ತಾಯ್ತಾ? ಈ ಪೀರಿಯಡ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ವಿ ಆರ್ ಫಾರ್ ಬೆಟರ್ ಗೊತ್ತಾಯ್ತಾ? ಅವರ ಆರೋಪ ಅಪೋಸಿಷನ್ ಲೀಡರ್ ಇರುವಾಗ ಆರೋಪ ಮಾಡ್ತಾ ಇರೋದು ಅವ್ರದ್ದು ಒಂದು ಚಾಳಿ. ಸತ್ಯಾಂಶಕ್ಕೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ದೂರ ಇರ್ತಕ್ಕಂಥದ್ದು. ನಮ್ಮಲ್ಲಿ SC STಗಳಿಗೆ ಮತ್ತು ಏನು SCP TSP ಕಾಯ್ದೆ ಅಡಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿದೆ ಮತ್ತು ಅಲೋಕೇಶನ್ ಮಾಡಬೇಕಾಗಿದೆ ಅವೆಲ್ಲನೂ ಮಾಡಿದ್ದೀವಿ. ಈಗಾಗಲೇ 54%ಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ. ಮಿಕ್ಕಿದ್ದು ಕೂಡ ಈಗೆಲ್ಲ ಪ್ರೋಗ್ರಾಮ್ಸ್ಗಳು ಅವೆಲ್ಲ ಪೈಪ್ಲೈನಲ್ಲಿ ಇರೋದ್ರಿಂದ ಅದು ಕೂಡ ನಾವು ಮಾರ್ಚ್ 31 ಒಳಗಡೆ ಸಂಪೂರ್ಣವಾಗಿ ಹಣವನ್ನು ಅವರ ಅಭ್ಯುದಯಕ್ಕೆ ನಾವು ವಿನಿಯೋಗ ಮಾಡ್ತೇವೆ. ಶಾಸಕರಿಗೆ ಬಿಡುಗಡೆ ಆಗ್ತಿರೋ ಅನುದಾನದಲ್ಲಿ ಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ. ನಿಮ್ಮದೇ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲ ರೀ, ನೋಡ್ರಿ, ಈಗ ಅದೇನಾಗ್ತದೆ, ಎಲ್ರಿಗೂ ಕೂಡ ಹೊಸದಾಗಿ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಎಲ್ಲ ಪಕ್ಷದಲ್ಲೂ ಬಂದಿರತಕ್ಕಂಥವ್ರಿಗೆ ಕ್ಷೇತ್ರದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು, ಅನುದಾನ ತೊಗೊಂಡೋಗ್ಬೇಕು ಅಂತ ಅಭಿಲಾಷೆ ಇರ್ತದೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರೇನು ಅವ್ರ ಮನೆಗೆ ಕೇಳೋದಿಲ್ಲ. ಶಾಸಕರುಗಳು ಕೇಳ್ತಕ್ಕಂಥದ್ದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅವರ ಒಂದು ಬೇಡಿಕೆ ಇರುತ್ತೆ. ಆ ಬೇಡಿಕೆಯನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಪೂರೈಸುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ RDPRನಲ್ಲಿ ಹಣ ಕೊಡ್ತಕ್ಕಂಥದ್ದು ಮತ್ತು ಇದರಲ್ಲಿ PWDನಲ್ಲಿ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಚಾಲೂ ಆಗಿದೆ. ಸರ್, ಕಡೂರು ಆನಂದ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ನಿನ್ನೆ ಕೇಳಿಸ್ಕೊಂಡ್ರೆ ಅನ್ಸುತ್ತೆ. KPC ಅಧ್ಯಕ್ಷರ ಬಗ್ಗೆ ಮಾತನಾಡುವಂಥವ್ರು ಅವರೇ ಸರಿ ಇದ್ದಿದ್ರೆ ಎಲ್ಲ 4-5 ಸಚಿವರಿಂದ ಆಯ್ತಪ್ಪ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರು ಅಭಿಪ್ರಾಯ ತಿಳಿಸ್ಲಿಕ್ಕೆ ಅವರ ಸರ್ವ ಸ್ವತಂತ್ರ ಇದ್ದಾರೆ. ಅವರು ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಹೇಳ್ಕೊಡೋದು ನಂದೇನು ಆಕ್ಷೇಪಣೆ ಇಲ್ಲಲ್ಲ. ಇಡಿ ನೋಟಿಸು ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸು. ಇದರಲ್ಲಿ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸಿನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಅದನ್ನು ಕೇಸನ್ನು ಮುಂದೂಡಿದ್ದಾರೆ. ಕೋರ್ಟಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ದಟ್ ಅಮೌಂಟ್ಸ್ ಟು ಸಬ್ಜುಡೀಸ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಅದರಿಂದ ನಾನು ಹೆಚ್ಚು ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಏನು ಕಷ್ಟ ಆಗ್ತದ್ರಿ? ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಏನಿರೋದಿಲ್ಲ. ಸಂಸ್ಥೆಗಳು ಏನಿದ್ದಾವೆ, ಈಗ ಕೇಂದ್ರ ಸರ್ಕಾರದಲ್ಲಿ CBI ಹೋದರೆ CBI ಯಾರ ಅಧೀನದಲ್ಲಿ ಇರ್ತಕ್ಕಂಥದ್ದು? ಹೋಮ್ ಮಿನಿಸ್ಟರ್ ಅಧೀನದಲ್ಲಿ ಇರ್ತದೆ. ಹಾಗೆಯೇ ಒಬ್ಬೊಬ್ಬರು ಒಂದೊಂದು ಕಡೆ ಅಧೀನ ಇದ್ದೇ ಇರ್ತದೆ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಯಾವ ಅಧಿಕಾರ ಅಲಂಕಾರ ಮಾಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳಿಗೆ ಅವಕ್ಕೆ ಒಂದು ಸ್ವಾಯತ್ತತೆಯನ್ನು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸ್ವಾಯತ್ತ ಸಂಸ್ಥೆಗಳಾಗಿ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ನಾವು ಅವರ ಸ್ವಾಯತ್ತತೆ ಬಗ್ಗೆ, ಅವ್ರ ಕಾರ್ಯನಿರ್ವಹಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಸರಿಯಾದಂಥದ್ದಲ್ಲ. ಸರ್, ಇನ್ನೊಂದು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವ್ರನ್ನ CM ಮಾಡೋದು ಹೈಕಮಾಂಡ್ ಅವ್ರಿಗೂ ಶಾಸಕರಲ್ಲ, ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಆದೇಶ ಮಾಡುತ್ತೆ. ನೋಡಿ, ಶಾಸಕರ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಣಯ. ಶಾಸಕರ ಅಭಿಪ್ರಾಯ ಏನೇ ಇದ್ದರೂ ಕೂಡ ಅಂತಿಮವಾಗಿ ಈಗ ಎಲ್ಲ 138 ಜನ ಶಾಸಕರು ಒಂದೇ ಅಭಿಪ್ರಾಯದಲ್ಲಿ ಬರೋದಿಲ್ಲ. ಕೆಲವರು ಒಬ್ಬರು ಇನ್ನೊಬ್ಬರು, ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಲ್ಲ, ಭಾಳಷ್ಟು ಜನ ಸ್ಥಾನಕ್ಕೆ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ. ಅವರು ಎಲ್ಲರ ಅಭಿಪ್ರಾಯನೂ ಕೇಳ್ಕೊಳ್ತಾರೆ. ಅಂತಿಮವಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಅಲ್ಲಲ್ಲ, ಅವರು ಹೇಳಿದ ಮೇಲೆ ನಾವು ನಾಯಕತ್ವದ ಬಗ್ಗೆ ಯಾವುದೇ ರಾಜಕೀಯದ ಪಕ್ಷದ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಕೂಡ ನಾವು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ಏನೆಲ್ಲ ಪಕ್ಷದ ವಿದ್ಯಮಾನಗಳಿರ್ಬೋದು, ಸರ್ಕಾರದಲ್ಲಿ ನೇಮಕಾತಿಗಳಿರ್ಬೋದು, ಎಲ್ಲವೂ ಕೂಡ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರದ್ದು ಇರ್ತದೆ. ಹೈಕಮಾಂಡ್ ಹೇಳದಂಥ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನೋಡ್ರಿ, ಯಾರಿಗೆ ಯಾವ್ದು ಅನ್ವಯ ಆಗ್ತದೆ, ಏನು ಅನ್ವಯ ಆಗೋದಿಲ್ಲ, ಅವೆಲ್ಲವೂ ಕೂಡ ಪರಾಮರ್ಶೆಯನ್ನು ಮಾಡಿ ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಆ ನಿರ್ಣಯನ ಒಪ್ಪಬೇಕಾಗ್ತದೆ.
ನೋಡಿ, ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಾಗೋದಿಲ್ಲ, ಅದು ಹರಿತಕ್ಕಂಥ ನೀರು. ನೀರು ಹರಿಯುವಾಗ ನೀವು ಕೆಳಗಡೆಯಿಂದ ಮೇಲಿನ ಮಟ್ಟಿಗೆ ತೊಗೊಂಡೋಗಕ್ಕಾಗ್ತದೆ. ಅದು ಬಳಗ ಅದು ಜಾಗ ಹುಡುಕೊಂಡು ಅದು ಹರ್ಕೊಂಡು ಹೋಗ್ತಾ ಇರ್ತದೆ. ಹಂಗೆ ರಾಜಕೀಯವೂ ಅಷ್ಟೇ. ಆ? ರಾಮುಲು ನೋಡಿ, ನಮ್ಮ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಅವರು ಯಾರು ಒತ್ತಾಯ ನಾವು ಯಾರು ಮಾಡೋಕ್ಕೆ ಹೋಗಲ್ಲ. ಅವರು ಸ್ವಯಂ ಇಚ್ಛೆಯಿಂದ ಪಕ್ಷದ ಸಂಘಟನೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ.